ನಮಸ್ಕಾರ ದೇವರು. ಬೆಳಗಿನ ಕಸ್ಟಮರ್ ಫೋನ್ ಮಾಡಿ ಅವ್ರ ಗಾಡಿನ ಡೆಲಿವರಿ ಕೊಡೋಕೆ ಹೇಳಿದ್ರು. ಅವ್ರ ಮನೆ ಹತ್ರ ಗಾಡಿ ಕೊಟ್ಬಿಟ್ಟು ಗ್ಯಾರೇಜ್ ಹತ್ರ ಬಂದ್ವಿ. ಅಷ್ಟೊತ್ತಿಗೆ 2 ಗಾಡಿ ಸರ್ವಿಸಿಗೆ ಬಂದಿತ್ತು. ಆ 2 ಗಾಡಿ ಇಸ್ಕೊಂಡು ಅದಾದಮೇಲೆ ಇಂಜಿನ್ ಐಟಮ್ ಕೊಡೋಕ್ಕೆ ಅಂತ ಲೇತ್ಗೆ ಹೋದ್ವಿ. ಲೇತಲ್ಲಿ ಇಂಜಿನ್ ಐಟಮ್ ಎಲ್ಲ ಕೊಟ್ಬಿಟ್ಟು ಬೇಗ ರೆಡಿ ಮಾಡಿರಿ ಅಂತ ಹೇಳಿ ಮತ್ತೆ ಗ್ಯಾರೇಜಿಗೆ ಬಂದ್ವಿ. ಅಷ್ಟೊತ್ತಿಗಾಗಿ ಇನ್ನೊಂದು NS ಸರ್ವಿಸಿಗೆ ಬಂದಿತ್ತು. ಆ ಗಾಡಿಗೆ ಐಟಮ್ ತರೋಕ್ಕೆ ಅಂತ ಆಟೋಮೊಬೈಲ್ಸ್ಗೆ ಹೋದ್ವಿ. ಅಲ್ಲಿ 2 ಐಟಮ್ ಸಿಕ್ಕಲಿಲ್ಲ. ಮತ್ತೆ ಆ ಆಟೋಮೊಬೈಲ್ಸಿಂದ ಇನ್ನೊಂದು ಆಟೋಮೊಬೈಲ್ಸ್ಗೆ ಹೋದ್ವಿ. ಅಲ್ಲಿ ಐಟಮ್ ಇಸ್ಕೊಂಡು ಮತ್ತೆ ಗ್ಯಾರೇಜಿಗೆ ಬಂದ್ವಿ. ಅಷ್ಟರಲ್ಲಿ ಲೇತಿಂದ ಕಾಲ್ ಬಂತು, ಐಟಮ್ ರೆಡಿಯಾಗಿದೆ ಬಂದು ಇಸ್ಕೊಂಡೋಗಿ ಅಂತ. ಮತ್ತೆ ಲೇತ್ಗೆ ಹೋಗಿ ಐಟಮ್ ಇಸ್ಕೊಂಡು ಅವರು ಲೇತ್ ಮಿಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ನೋಡಿಕೊಂಡು ಅದಾದಮೇಲೆ ಇಂಜಿನ್ ಐಟಮ್ ಇಸ್ಕೊಂಡು ಗ್ಯಾರೇಜಿಗೆ ಬಂದು ನಾನೊಂದು ಕಡೆ ತೊಳೆದು ನೀಟಾಗಿ ಜೋಡಿಸ್ತಾ ಇದ್ದೆ. ಇನ್ನೊಂದು ಕಡೆ ನಮ್ಮ ಅಣ್ಣ ಇಂಜಿನ್ ಫಿಟ್ ಮಾಡ್ತಾ ಇದ್ದ. ಅಷ್ಟೊತ್ತಿಗಾಗಲೇ ಊಟ ಟೈಮ್ ಆಗಿತ್ತು. ಸೊ ಊಟ ಮಾಡೋಣ ಅಂತ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ವಾಟರ್ ಮಿಲನ್ ಕೊಟ್ಟರು. ವಾಟರ್ ಮಿಲನ್ ತಿನ್ಕೊಂಡು ಹಂಗೆ ಊಟ ಮಾಡ್ಕೊಂಡು ಒಂದು ಗಾಡಿ ವಾಟರ್ ವಾಶ್ ಕೊಡಬೇಕಾಗಿತ್ತು. ಸೀದಾ ವಾಟರ್ ವಾಶ್ ಹತ್ರ ಹೋದ್ವಿ. ಆ ಗಾಡಿ ವಾಶ್ ಮಾಡಿಸ್ಕೊಂಡು ವಾಪಸ್ ಗ್ಯಾರೇಜಿಗೆ ಹೋಗೋದ್ರೊಳಗಡೆ ಇನ್ನೊಂದು ಗಾಡಿ ರೆಡಿ ಆಗಿತ್ತು. ಅದನ್ನು ವಾಶ್ ಮಾಡಿಸ್ಕೊಂಡು ಹೋಗೋಣ ಅಂತ ಮತ್ತೆ ಬಂದ್ವಿ. ಅಷ್ಟೊತ್ತಿಗಾಗಲೇ ನೈಟ್ 8 ಗಂಟೆ ಆಗಿತ್ತು. ಹೊಟ್ಟೆ ಹಸಿತಾಯಿತು. ಮನೆಗೆ ಬಂದು ಊಟ ಮಾಡಿ ಮಜ್ಜಿಗೆ ಕುಡಿದು ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಇದಾಗಿತ್ತು ನನ್ನ ದಿನ. ಥ್ಯಾಂಕ್ ಯು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.